ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಅಸಮಾಧಾನ ಸ್ಫೋಟಗೊಳ್ಳುತ್ತಾ ಎನ್ನುವ ಪ್ರಶ್ನೆಗಳು ಇವೆ. ಸಮಾಜ ಕಲ್ಯಾಣ ಖಾತೆಗೆ ಎಸ್ಸಿ ಎಡ ಬಲಗೈ ಸಚಿವರು ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಎಡಗೈ ಸಮುದಾಯಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಖಾತೆ ವಿಚಾರಕ್ಕೆ ನಡೀತಾ ಇರುವಂಥ ಜಟಾಪಟಿ ಏನಾಗಬಹುದು, ಮುಂದಿನ ಲೆಕ್ಕಾಚಾರ ಹೇಗಿರುತ್ತೆ? ಸಿಎಂ ಡಿಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ಎಡಗೈ ಸಚಿವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಬಲಗೈನ ಡಾಕ್ಟರ್ ಎಚ್.ಸಿ. ಮಹದೇವಪ್ಪಗೆ ಕೊಡಲಾಗಿತ್ತು. ಈಗ ಗೃಹ ಕಂದಾಯ ಖಾತೆ ಬಲಗೈ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಈ ಬಾರಿ ಎಸ್ಸಿ ಎಡಗೈ ಸಮುದಾಯಕ್ಕೆ ಆದ್ಯತೆಯನ್ನು ನೀಡುವಂತೆ ಪಟ್ಟು ಹಿಡಿಯಲಾಗಿದೆ. ನೂತನ ಸಚಿವ ಬಸಂತಪ್ಪ, ಮಾಜಿ ಸಚಿವ ಆಂಜನೇಯ, ರೂಪಕಲಾ ಶಶಿಧರ್, ನೆಲಮಂಗಲ ಶ್ರೀನಿವಾಸ್, ನಯನಾ ಮೋಟಮ್ಮ, ಎಂಎಲ್ಸಿ ಸುಧಾಮ್ ದಾಸ್ ಹೀಗೆ ಹಲವರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಖಾತೆಗೆ ಬಲಗೈನ ನರೇಂದ್ರ ಸ್ವಾಮಿ ಹಾಗೇನೆ ಭೋವಿ ಸಮಾಜದ ಶಿವರಾಜ್ ತಂಗಡಗಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಎಡ ಮತ್ತು ಬಲಗೈನ ಜುಟಾಪಟಿ ಜೋರಾಗ್ತಾ ಇದೆ. ಅದು ಕೂಡ ಸಮಾಜ ಕಲ್ಯಾಣ ಖಾತೆಗಾಗಿ. ಇದನ್ನ ಮುಖ್ಯಮಂತ್ರಿಗಳು ಹೇಗೆ ನಿಭಾಯಿಸ್ತಾರೆ? ಬಿಗ್ಗೆಸ್ಟ್ ಟಾಸ್ಕ್ ಇರೋದೀಗ. ಮಂತ್ರಿಗಿರಿ ಏನು ಕೊಟ್ಟಾಗಿದೆ, ಪ್ರಮಾಣ ವಚನ ಆಗಿದೆ, ಈಗ ಖಾತೆ ಹಂಚಿಕೆ ಇರೋದು. ಖಾತೆ ಹಂಚಿಕೆಗಾಗಿ ಒಂದು ಕಡೆಯಲ್ಲಿ ಜಟಾಪಟಿ ಆಗುವಂಥ ಸಾಧ್ಯತೆಗಳಿವೆ. ಮೊದಲ ಹಂತದಲ್ಲೇನೋ ಯಾವ ರೀತಿಯಾಗಿ ಆಗಿತ್ತು ನೋಡಿದ್ರಿ, ಆದರೆ ಈ ಹಂತದಲ್ಲಿ ಎರಡನೇ ಹಂತದಲ್ಲೂ ಒಂದಷ್ಟು ಪ್ರಭಾವಿ ಖಾತೆಗಳು ಇವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಚಾಲೆಂಜಸ್ಗಳು ಇವೆ, ಅದು ಕೂಡ ಖಾತೆ ಹಂಚಿಕೆ ವಿಚಾರದಲ್ಲಿ. ಇತ್ತ ಸಮಾಜ ಕಲ್ಯಾಣ ಖಾತೆ ವಿಚಾರಕ್ಕೆ ಬರೋದಾದ್ರೆ ಎಡಗೈ ಪಾಲಾಗತ್ತಾ ಅಥವಾ ಹೀಗೆ ಅನೇಕ ಚರ್ಚೆಗಳು ಕೂಡ ನಡೀತಾ ಇವೆ. ಏನಾಗಬಹುದು ಮುಂದಿನ ಲೆಕ್ಕಾಚಾರದ ಪ್ರಕಾರ ಅಂತ? ಸಂಪತ್ತ, ಪ್ರಮುಖವಾಗಿ ಸಂಪುಟ ವಿಸ್ತರಣೆ ಆಗಿದೆ. ರೆಬೆಲ್ ಆಗಿರ್ತಕ್ಕಂಥ ಶಾಸಕರನ್ನ ಸಮಾಧಾನ ಪಡಿಸ್ತಕ್ಕಂಥದ್ದು ಒಂದು ವಿಚಾರ ಆಗಿದ್ರೆ, ಮತ್ತೊಂದು ಕಡೆ ಖಾತೆ ಹಂಚಿಕೆ ವಿಚಾರ ಏನಿದೆ, ಇದು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಬಲ ಖಾತೆಗಳ ಮೇಲೆ ಈಗಾಗಲೇ ಕೆಲವು ಸಚಿವರು ಸಿಕ್ಕಾಪಟ್ಟೆ ಒಂದು ಪ್ರೆಷರ್ ಅನ್ನು ಆಗ್ತಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿ ಆ ಒಂದು ಖಾತೆ ಹಂಚಿಕೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇದೆ. ಸದ್ಯಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಹಲವು ಎಡಗೈ ನಾಯಕರು ಕಣ್ಣಾಕಿರ್ತಕ್ಕಂಥದ್ದು. ಹಿಂದೆ ಬಲಗೈ ಸಮುದಾಯದ ಎಸ್.ಸಿ. ಮಹದೇವಪ್ಪ ಅವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನ ಕೊಡಲಾಗಿತ್ತು. ಈ ಬಾರಿ ಆ ಒಂದು ಖಾತೆಯನ್ನ ಎಡಗೈ ಸಮುದಾಯದ ನಾಯಕರಿಗೆ ಕೊಡಬೇಕು ಅನ್ನೋದು ನಿಟ್ಟಿನಲ್ಲಿ ಒತ್ತಡವನ್ನು ಆಗ್ತಾ ಇರತಕ್ಕಂಥದ್ದು. ಈಗಾಗಲೇ ಕೆ.ಎಚ್. ಮುನಿಯಪ್ಪ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹಾಗೆ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಎಂಪಿ ನರೇಂದ್ರ ಸ್ವಾಮಿ ಏನಿದ್ದಾರೆ, ಮಳವಳ್ಳಿ ಶಾಸಕರು, ಇವರು ಬಲಗೈ ಸಮುದಾಯದ ನಾಯಕರು, ಇವರು ಕೂಡ ಆ ಒಂದು ಖಾತೆ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ಪ್ರಮುಖವಾಗಿ ಸುಧಾಮ್ ದಾಸ್ ಎಂಎಲ್ ಅವರು ಏನಿದ್ದಾರೆ, ಹಾಗೆ ನೂತನ ಸಚಿವ ಬಸಂತಪ್ಪ, ರೂಪಕಲಾ ಶಶಿಧರ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರನ್ನ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸಮಾಜ ಕಲ್ಯಾಣ ಖಾತೆಯನ್ನ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಇರ್ತಕ್ಕಂಥ ಒಂದು ಪ್ರಬಲ ಖಾತೆಗಳು ಗೃಹ ಖಾತೆ ಮತ್ತೆ ಕಂದಾಯ ಖಾತೆಗಳನ್ನ ಈಗಾಗಲೇ ಬಲಗೈ ಸಮುದಾಯಕ್ಕೆ ನೀಡಲಾಗಿರ್ತಕ್ಕಂಥದ್ದು. ಹಾಗಾಗಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಖಾತೆಯನ್ನ ಎಡಗೈ ಸಮುದಾಯಕ್ಕೆ ಕೊಡಬೇಕು, ಆಗಿರ್ತಕ್ಕಂಥ ಒಂದು ಅನ್ಯಾಯವನ್ನ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಒಂದ್ ವೇಳೆ ಖಾತೆಗಳ ವಿಚಾರದಲ್ಲಿ ಏನಾದರೂ ಎಡವಟ್ಟಾದ್ರೆ ಮತ್ತಷ್ಟು ಒಂದು ಅಸಮಾಧಾನ ಭುಗಿಲೇಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಸಂಪತ್, ಥ್ಯಾಂಕ್ ಯು ಆನಂದ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ಬಳಿಕ.